ಎಸ್, ನನಗೆ ಗೊತ್ತಿದ್ದಂಗೆ ಅಥವಾ ನನ್ನ ಅಸ್ಯೂಮೇಷನ್ ಏನಪ್ಪಾ ಅಂದರೆ, ಈ ಕ್ರಿಕೆಟಲ್ಲಿ ಈ ಥರದ ಕ್ಯಾಪನ್ನು ತಂಡದ ಸೀನಿಯರ್ ಪ್ಲೇಯರ್ ಹಾಕ್ತಾರೆ ಅಂತ ಅನಿಸುತ್ತೆ, ಅಥವಾ ಕಂಫರ್ಟಬಲ್ ಯಾರಾಗುತ್ತೋ ಅವ್ರು ಹಾಕಂತಾರೆ, ಜವಾಬ್ದಾರಿ ಇರೋ ಆಟಗಾರರು ಹಾಕ್ತಾರೆ ಅಂತ ಅನಿಸುತ್ತೆ. ಈಗ ನಾನು ಮಾತಾಡ್ತಾ ಇರೋದು ಕರ್ನಾಟಕ ಬುಲ್ಡೋಜರ್ಸ್ ಟೀಮನ್ನು ಒಬ್ಬ ಜವಾಬ್ದಾರಿಯುತ ಆಟಗಾರ, ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ, ಎಕ್ಸ್ಟ್ರಾರ್ಡಿನರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಫೀಲ್ಡಿಂಗು ಕೂಡ ಅಮೋಘವಾಗಿ ಮಾಡ್ತಾರೆ. ಯಾರವರು ಅಂತ ನೋಡೋದಾದರೆ 51ನೇ ನಂಬರಿನ ಪ್ಲೇಯರು ಜಯರಾಮ್ ಕಾರ್ತಿಕ್ ಅವರಿದ್ದಾರೆ. ಈ ಕರ್ನಾಟಕ ಬುಲ್ಡೋಸರ್ಗೆ ಅವರೇ ಸೀನಿಯರ್ ಪ್ಲೇಯರ್. ಸರ್, ದಯವಿಟ್ಟು ನೀವು ನಮ್ಮ ಕರ್ನಾಟಕ ಜನತೆಗೆ ಮಾತಾಡಬೇಕು. ಹೆಂಗೆ ನಡೀತಿದೆ ಕರ್ನಾಟಕ ಬುಲ್ಡೋಜರ್ಸ್ ತಯಾರಿ, ಏನು ಕತೆ? ಎಲ್ರಿಗೂ ನಮಸ್ಕಾರ. 3 ವರ್ಷದ ನಂತರ CCL ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಹೆಮ್ಮೆ ಅಂತಲೇ ಹೇಳ್ಬೋದು. ಕರ್ನಾಟಕ ಬುಲ್ಡೋಸರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಮೊದಲನೇ ಸೀಸನಿಂದ ಈ ಸೀಸನ್ವರೆಗೂ ನಾವು ಆಡ್ತಾ ಇದ್ದೀವಿ. ಅದಕ್ಕೆ ಸೀನಿಯರ್ ಪ್ಲೇಯರ್ ಅಂತ ನಿಮ್ಮನ್ನ ಆಮೇಲೆ ನಮ್ಮ ಅದೃಷ್ಟ ಫಸ್ಟಿಂದನೂ ಇರೋದು. ಸೊ ಇಲ್ಲಿ ನಮ್ಮ ಟೀಮ್ನಲ್ಲಿ ಸೀನಿಯರ್ ಜೂನಿಯರ್ ಅಂತ, ಯಾಕಂದರೆ ಆ ಕ್ಷಣದಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಸೀನಿಯರ್ ಆ್ಯಕ್ಚುಲಿ. ಸೊ ಒಳ್ಳೆ ತಂಡ ಇವಾಗ ಈ ವರ್ಷ. ನಮಗೆ ಸಾಕಷ್ಟು ಚೇಂಜಸ್ ಇದೆ ಟೀಮ್ನಲ್ಲಿ. ಬೆಸ್ಟ್ ಥಿಂಗ್ ಅಂತ ಅಂದರೆ ಒಂದು ಹೊಸ ಫಾರ್ಮ್ಯಾಟ್ನಲ್ಲಿ CCL ಬಂದಿದೆ. ಸೊ ಇದನ್ನ ನೋಡಿ ಐ ಥಿಂಕ್ ಸೊ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇದನ್ನ ಅಳವಡಿಸ್ಕೊಂತಾರೆ ಏನೋ ಗೊತ್ತಿಲ್ಲ. ಆ ಥರ ಒಂದು ಚೇಂಜು, ಅದಕ್ಕೆಲ್ಲ ಕಾರಣ ನಮ್ಮ ಸುದೀಪ್ ಸರ್ ಅವರು. ಯಾಕಂದರೆ ಅವರೇ ಈ ಒಂದು ಫಾರ್ಮ್ಯಾಟ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ರು. 50 ಓವರ್ ಎಲ್ಲರೂ ಕೆಲವರು T20 ಬಂದಾದ ನಂತರ ಸ್ವಲ್ಪ ಬೋರ್ ಆಗತ್ತೆ ಗುರು ಅಂತ. ಆಮೇಲೆ IPL T20 ಆಡಿದ ಪ್ಲೇಯರ್ಗಳು 50 ಓವರ್ ಆಡೋ ಮ್ಯಾಚ್ ಇದೆಯಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಅಂದರೆ ಎಲ್ಲಿ ಮನೋರಂಜನೆ ಅಥವಾ ಎಲ್ಲಿ ರಂಜನೆ ಇರುತ್ತೋ ಅಂಥ ಆಟದ ಹೆಚ್ಚು ನೋಡೋದು. ಹಾಗೆ ಸುದೀಪ್ ಅವರು ಒಂದು ಆಟದಲ್ಲೇ ಮತ್ತಷ್ಟು ರಂಜನೆ ಮಾಡಿದ ಕ್ರಿಕೆಟ್ ಅನ್ನ ಒಂದು ಹೊಸ ಫಾರ್ಮೆಟ್ನ ಸಿದ್ಧ ಮಾಡಿದ್ದಾರೆ. ಅಂದರೆ 2020 2 ಇನ್ನಿಂಗ್ಸು ಅನ್ನೋದು, ಅದು ಅವ್ರಿಗೆ ಎಲ್ಲಿಂದ ಐಡಿಯಾ ಬಂತು, ಅವ್ರು ಎಷ್ಟು ಕ್ರಿಕೆಟನ್ನು ಧ್ಯಾನಿಸಿ ಅದನ್ನು ಪೂಜಿಸಿ ಮಾಡೋರಿಗೆ ಮಾತ್ರ ಇಂಥದ್ದೆಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯ. ಅಲ್ಟಿಮೇಟ್ಲಿ ಅವ್ರು ಏನು ಗೊತ್ತಾ ಯೋಚನೆ ಮಾಡಿರೋದು, ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಆಯ್ತಾ, ಸಿನಿಮಾ ಆರ್ಟಿಸ್ಟ್ಗಳಲ್ವ ಆಡ್ತಾ ಇರೋದು, ಜನಕ್ಕೆ ಈ ರೀತಿ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಇನ್ವಾಲ್ವ್ ಆಗ್ತಾರೆ ಜನ. ಯಾಕಂದರೆ ನೋಡೋರ್ಗೂ ಅಷ್ಟೇ. ನಮ್ಮ ಹೀರೋ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬಂದು ಹೊಡಿತಾನೆ ಗುರು, ಫಸ್ಟ್ ಇನ್ನಿಂಗ್ಸ್ನಲ್ಲಿ ಏನಾದ್ರು ಹೊಡೆದಿಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಬಂದು ಹೊಡಿತಾನೆ ಅಂತ ಒಂದು ಅವಕಾಶವೂ ಅಷ್ಟೇ ಎಲ್ಲರಿಗೂ ಸಿಗುತ್ತೆ. ಪ್ರತಿಯೊಬ್ಬರಿಗೂ 11 ಜನಕ್ಕೂ ಸಿಗುತ್ತೆ ಅವಕಾಶ. ಎಸ್ ಸರ್, ಮೊದಲು ಕಲಾವಿದ, ತದನಂತರ ಕ್ರಿಕೆಟರ್, ಅದಂತೂ ನೀವು ಒಪ್ಕೊಂಡ್ಲೇಬೇಕು. ಒಬ್ಬ ಕಲಾವಿದ ಕ್ರಿಕೆಟರ್ ಆಗೋದು ಎಷ್ಟು ಕಷ್ಟ ಅನ್ನೋದು ಈಗ ನೋಡ್ತಾ ಗೊತ್ತಾಗ್ತಾ ಇರುತ್ತೆ. ನಿಮ್ಮ ತಯಾರಿ ಮತ್ತು ನೀವು ಅದಕ್ಕಾಗಿ ಮಾಡ್ತಿರೋ ಸ್ಯಾಕ್ರಿಫೈಸ್ ಏನು ಹೇಳ್ಬೋದು? ನಂದೊಂದು ಏನಂತ ಅಂದ್ರೆ, ಫಸ್ಟ್ ಕ್ರಿಕೆಟ್ರು ಆಯ್ತಾ, ಯಾಕಂದ್ರೆ 26 ವರ್ಷ ಆಯ್ತು ನಾನು ಕ್ರಿಕೆಟ್ ಆಡಿ, ಒಂದು ಪ್ರೊಫೆಷನಲ್ ಕ್ರಿಕೆಟ್ ಆಡಿರೋದು. ಸೊ ಕ್ರಿಕೆಟಿಂದ ನಾನು ಸಿನಿಮಾಗೆ ಬಂದಿದ್ದು. ಸಿನಿಮಾ ಸೀರಿಯಸ್ ಆಗೋಯ್ತು, ಕ್ರಿಕೆಟ್ ಪ್ಯಾಷನ್ ಆಗೋಯ್ತು. ಸೂಪರ್ ಸೂಪರ್. ಸೊ ಬಟ್ ಎಲ್ಲೋ ಒಂದು ಕಡೆ ಎರಡನ್ನೂ ನನಗೆ ನನ್ನ ಜೀವನದಲ್ಲಿ ನನ್ನ ಕ್ರಿಕೆಟ್ ಬಂದು ಫಸ್ಟ್ ಲವ್, ಇವಾಗ ಸಿನಿಮಾ ಬಂದು ಸೆಕೆಂಡ್ ಲವ್ ಅಂತಲೇ ಹೇಳ್ಬೋದು. ಸೊ ಕಷ್ಟ ಇದೆ ಒಬ್ಬ ಆರ್ಟಿಸ್ಟ್ಗೆ. ಯಾಕಂದರೆ ಆ ಒಂದು ಪೀರಿಯಡ್ ಇದೆಯಲ್ಲ, 2 ತಿಂಗಳಿರ್ಬೋದು ನಾವು ಡೆಡಿಕೇಟ್ ಮಾಡಬೇಕು ಇದಕ್ಕೋಸ್ಕರ. ಅದ್ರ ಜೊತೆ ಇಂಜುರೀಸ್ ಆದರೆ ಒಬ್ಬ ಆ್ಯಕ್ಟರ್ಗೆ ಬಾಡಿ ಪಾರ್ಟ್ ತುಂಬ ಇಂಪಾರ್ಟೆಂಟ್. ಸೊ ಅದರ ಮೇಲೆ ಗಮನ ಇಡಬೇಕು. ಅದ್ರ ಜೊತೆ ಚೆನ್ನಾಗೂ ಆಡಬೇಕು, ಪ್ರೊಫೆಷ್ನಲಾಗೂ ಆಡಬೇಕು. ಸೊ ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ. ಪ್ರಿಪ್ರೇಷನ್ ತುಂಬ ಚೆನ್ನಾಗಿದೆ. ಯಾಕಂದರೆ ಸಾಕಷ್ಟು ಜನ ತುಂಬ ಕ್ರಿಕೆಟ್ ಆಡಿರೋದ್ರಿಂದ ನಮ್ಮ ಟೀಮ್ನಲ್ಲಿ ಸ್ವಲ್ಪ ಒಂದು ಇಂಜುರಿ ಕಡಿಮೆ ಇದೆ. ಎಸ್, ಮತ್ತೊಂದು ವಿಚಾರ ಸರ್, ಒಬ್ಬ ಆಟಗಾರಗಾಗಿರ್ಬೋದು ಅಥವಾ ಕಲಾವಿದನಿಗಾಗಿರ್ಬೋದು ಅವಕಾಶ ಅನ್ನೋದು ಒಂಥರ ಅಮೃತ ಇದ್ದಂಗೆ. ಅದಿದ್ದರೆ ಅವ್ನು ಏನಂತ ಸಾಬೀತು ಮಾಡೋಕ್ಕೆ ಸಾಧ್ಯ. ಈ ಕ್ರಿಕೆಟಿನಿಂದ ನಿಮಗೆ ಆಟ ಆಡೋ ಅವಕಾಶ ಜೊತೆಗೆ ಬೇರೆ ಬೇರೆ ಕಲಾವಿದರನ್ನ, ಬೇರೆ ಇಂಡಸ್ಟ್ರಿಯವ್ರನ್ನ ಪರಿಚಯ ಮಾಡ್ಕೊಳ್ಳೋ ಅವಕಾಶ ಸಿಗುತ್ತೆ ಮತ್ತು ಅವಕಾಶವೂ ಸಿಗ್ಬೋದು. ಏನು ಹೇಳ್ತೀರಿ? ನನಗೆ ಪರ್ಸ್ನಲಾಗಿ ಹೇಳ್ತೀನಲ್ಲ, ಈ ಒಂದು CCL ಅನ್ನೋದು ನನಗೆ ಒಂದು ಲೈಫೇ ಚೇಂಜ್ ಮಾಡಿದ್ದು. ಯಾಕಂದರೆ ಫಸ್ಟ್ ಸೀಸನ್ ಆದ ತಕ್ಷಣವೇ ನನಗೆ ಅಶ್ವಿನಿ ನಕ್ಷತ್ರ ಸಿಕ್ತು. ಅದು ಏನಕ್ಕೆ ಸಿಕ್ಕಿದೆ ಅಂತಂದರೆ, ನಾನು ಸೀರಿಯಸ್ಸಾಗಿ ಕ್ರಿಕೆಟ್ ಆಡ್ತಾ ಇದ್ದೆ. ಆ ಪಾತ್ರಕ್ಕೆ ಒಬ್ಬ ಸೀರಿಯಸ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಚಾನೆಲ್ನವ್ರು ಅದನ್ನು ನೋಡಿದ್ರು, ಸೆಲೆಕ್ಟ್ ಮಾಡಿದ್ರು. ಓಕೆ, ಸೊ ಇದೊಂಥರ ಈ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಆ್ಯಕ್ಟರ್ಸ್ಗೂ. ನಾವು ಬೇರೆ ಬೇರೆ ಇವ್ರ ಜೊತೆ ಆಡ್ತೀವಿ, ಇಂಡಸ್ಟ್ರಿಯವ್ರ ಜೊತೆ, ಅಲ್ಲಿಂದ ಪಿಕ್ ಮಾಡ್ತಾರೆ, ಅಲ್ಲಿ ನೋಡ್ತಾರೆ ಪ್ರತಿಯೊಬ್ಬರನ್ನು. ಸೊ ಇವನ್ ನನ್ನ ಸಿಯಾ ಕೆ ರಾಮ್ ಅಂತ ಒಂದು ಹಿಂದಿ ಸೀರಿಯಲ್ ಮಾಡಿದೆ. ಸೊ ಅದು ಮಾಡ್ಬೇಕಾದ್ರೂ ಅಷ್ಟೇ ಕ್ರಿಕೆಟ್ ನೋಡಿದ್ದಾರೆ ನಾನು ಇದಕ್ಕೆ ಹಾಡೋದು. ಓಕೆ, ಸೊ ಆರ್ಟಿಸ್ಟ್ಗೆ ಮಾತ್ರ ಇದೊಂದು ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಎಸ್ ಸರ್, ಫೈನಲಿ ಕನ್ನಡಿಗರಿಗೆ ಭಾರಿ ನಿರೀಕ್ಷೆ ಇದೆ ಕರ್ನಾಟಕ ಬುಲ್ಡೋಜರ್ಸ್. ಸಾಮಾನ್ಯ ಅಲ್ಲ, 5 ಸಲ ಫೈನಲ್ಗೆ ಹೋಗೋದು, 2 ಸಲ ಕಪ್ ಗೆಲ್ಲೋದು, ಇದೆಲ್ಲ ಭಾಳ ದೊಡ್ಡ ವಿಚಾರಗಳು. ಹೇಳಿ,
ನಿಮ್ಮ ಭರವಸೆ ಮಾತು ಕನ್ನಡಿಗರಿಗೆ. ವೆಲ್, ನಾನು ಹೇಳೋದೇನಂತ ಅಂದರೆ ನಮ್ಮ ಟೀಮಿನ ಶಕ್ತಿ ಅಂತ ಅಂದರೆ ನಮ್ಮ ಸುದೀಪಣ್ಣ. ಸೊ ಅವರ ಒಂದು ಕ್ಯಾಪ್ಟನ್ಸಿನಲ್ಲಿ ಅವರ ಇವಾಗ ಈ ಸತಿ ನಮ್ಮ ಕ್ಯಾಪ್ಟನ್ ಬಂದ್ಬಿಟ್ಟು ಪ್ರದೀಪ್ ಅವರು, ಬಟ್ ಇವ್ರ ಮೆಂಟರ್ ಅಂತಲೇ ಹೇಳ್ಬೋದು ಸುದೀಪಣ್ಣ. ಸೊ ಅವರ ಒಂದು ನಾವು ಫೌಂಡೇಶನ್ನಲ್ಲಿ ನಾವೆಲ್ಲರೂ ಇದ್ದೀವಿ, ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮಗಂತೂ ಬೇಜಾರು ಮಾಡಿಸಲ್ಲ, ಫೈನಲ್ ಸಿಗಲ್ಲ, ಕಪ್ ಗೆದ್ಕೊಂಡೇ ಬರ್ತೀವಿ ನಾವು. ಸೂಪರ್ ಸೂಪರ್. ಈ ಭರವಸೆಗೆ ನಿಮ್ಮ ಆಶೀರ್ವಾದ ಇರಬೇಕಷ್ಟೇ. ಖಂಡಿತ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದೇ.